ಶುಭಮ್ಮ ಚಾನಲ್ಗೆ ಸ್ವಾಗತ. ನಾನು ಈ ದಿನ ಹಿರಿಕಿನ ಬೇಳೆ ಸಿಹಿ ಪೊಂಗಲ್ ಮಾಡ್ತಾಯಿದ್ದೀನಿ. ಈ ಸಿಹಿ ಪೊಂಗಲ್ಗೆ ಬೇಕಾಗಿರುವಂಥ ಸಾಮಗ್ರಿಗಳನ್ನ ಜೋಡಿಸಿಟ್ಕೊಂಡಿದ್ದೀನಿ. ಸಿಹಿ ಪೊಂಗಲ್ಗೆ ಹಿರಿಕಿನ ಬೇಳೆ ಒಂದು ಬಟ್ಲು, ಅಕ್ಕಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ. ಈ ಬಟ್ಲಲ್ಲಿ 1/4 ಬಟ್ಲು ಅಕ್ಕಿ, ಕೊಬ್ಬರಿ, ಒಣ ಕೊಬ್ಬರಿ 1 ಬಟ್ಲು, ಸಕ್ಕರೆ 1 ಬಟ್ಲು, ದ್ರಾಕ್ಷಿ 1-2 ಸ್ಪೂನು ದ್ರಾಕ್ಷಿ, ಗೋಡಂಬಿ 5-6 ಗೋಡಂಬಿ ಪೀಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇಲ್ಲಿ ಬಾದಾಮಿ 5-6 ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಏಲಕ್ಕಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಒಂದು ಗಸಗಸೆ 1 ಸ್ಪೂನ್ ಗಸಗಸೆ, ಹಾಲು 1 ಲೋಟ ಹಾಲು, ಕಾಯಿಸಿರುವ ಹಾಲು. ಇಷ್ಟು ಸಿಹಿ ಪೊಂಗಲ್ಗೆ ಬೇಕಾದ ಸಾಮಗ್ರಿಗಳು. ಈಗ ಪೊಂಗಲ್ ಮಾಡೋಕ್ಕೆ ಮೊದಲು ಕುಕ್ಕರ್ ತಗೊಳ್ಳೋಣ. ಕುಕ್ಕರ್ಗೆ ಅಕ್ಕಿ ಹಾಕೋಣ. ಆಮೇಲೆ ಚೆನ್ನಾಗಿ ತೊಳ್ಕೊಂಡಿರುವಂತಹ ಹಿರಿಕಿನ ಬೇಳೆ ಹಾಕೋಣ. ಈ ಬಟ್ಲಲ್ಲಿ 4 ಬಟ್ಲು ನೀರು ಹಾಕೋಣ. 1 2 4 ಬಟ್ಲು ನೀರು ಹಾಕ್ತಿದ್ದೀನಿ. ಇವಾಗ ಕುಕ್ಕರ್ ಮುಚ್ಚಿಬಿಟ್ಟು ಬೇಯಕ್ಕೆ ಕೂಗೋವರೆಗೂ ಬೇಯಿಸ್ತಾರೆ. ಕುಕ್ಕರ್ ಕೂಗೋಷ್ಟೊತ್ತಿಗೆ ಬಾಣಲಿ ಇಟ್ಕೊಂಡು ಬಾಣಲಿಗೆ ಒಂಚೂರು 1 ಸ್ಪೂನ್ ಅಕ್ಕಿ ಹಾಕ್ಬಿಟ್ಟು ಕಡಿಮೆ ಗ್ಯಾಸ್ ಇಟ್ಕೊಂಡು ಹುರಿಬೇಕು. ಸ್ವಲ್ಪ ಗಸಗಸೆ ಹಾಕೋಣ. ಗಸಗಸೆ ಹಾಕಿ ಚೆನ್ನಾಗಿ ಹುರಿಬೇಕು. 1 ನಿಮಿಷ ಈಗ ಕಡಿಮೆ ಹುರಿಯಲ್ಲಿ ಹುರಿಬೇಕು. ಹುರಿದಾಗಿದೆ. ಇದನ್ನು ಮಿಕ್ಸಿಗೆ ಹಾಕ್ಕೊಂಬೇಡ. ಈಗ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ದ್ರಾಕ್ಷಿ, ಗೋಡಂಬಿ ಹಾಕೋಣ. ಇದಾಗಿದೆ. ಮೂರು ವಿಜಿಲ್ ಆಯಿತು. ಈಗ ಸ್ಟವ್ ಆಫ್ ಮಾಡಬೇಡ.
ಗ್ಯಾಸ್ ಆಫ್ ಮಾಡೋಣ. ಇದು ಗ್ಯಾಸ್ ಹೋದ್ಮೇಲೆ ಅದು ಬೆಂದಿದ್ದು ನೋಡೋಣ. ಇವಾಗ ಗಸಗಸೆ ಇದಕ್ಕೆ ಹಾಕ್ಕೊಂಡಿದ್ವಿ ಮಿಕ್ಸಿಗೆ. ಇದಕ್ಕೆ ಬಾದಾಮಿ ಅಷ್ಟು ಹಾಕ್ಕೊಂಬೇಡ ಮಿಕ್ಸಿಗೆ. ಬಾದಾಮಿ, ಆಮೇಲೆ ಕೊಬ್ಬರಿ ಹಾಕ್ಕೊಂಬೇಡ. ಒಣ ಕೊಬ್ಬರಿ ತುರಿಟ್ಕೊಂಡಿದ್ನಲ್ಲ ಅದು ಹಾಕ್ಕೊಂಬಿಟ್ಟು ನುಣ್ಣಗೆ ಮಿಕ್ಸಿ ಮಾಡ್ಕೊಳ್ಳೋಣ. ಒಂಚೂರು ಸ್ವಲ್ಪ ನೀರು ಹಾಕ್ಕೊಳ್ಳೋಣ, ಜಾಸ್ತಿ ಬೇಡ, ಸ್ವಲ್ಪ ನೀರು. ಎಲ್ಲ ಮಿಕ್ಸಿ ಮಾಡ್ಕೊಳ್ಳೋಣ. ಕೊಬ್ಬರಿ, ಗಸಗಸೆ ಎಲ್ಲ ಬಾದಾಮಿ ಎಲ್ಲ ನುಣ್ಣಗೆ ಹುರ್ಕೊಂಡಿದ್ದೀನಿ. ಇವಾಗ ಮಾಡಬೇಕು. ಎಲ್ಲ ಮಿಕ್ಸಿ ತಣ್ಣಗಾಗಿದೆ, ಕೆಳಗೆ ಇಡಿಸ್ಕೊಳ್ಳೋಣ. ಮಿಕ್ಸಿ ಓಪನ್ ಮಾಡೋಣ. ಇದಕ್ಕೆ ಬೇಳೆ ಚೆನ್ನಾಗಿ ಬೆಂದಿದೆ, ಅಕ್ಕಿ ಚೆನ್ನಾಗಿ ಬೆಂದಿದೆ. ಇದಕ್ಕೆ ನಾವು ತುಪ್ಪದಲ್ಲಿ ಗೋಳಿಸ್ಕೊಂಡಿದ್ವಲ್ಲ ದ್ರಾಕ್ಷಿ ಗೋಡಂಬಿ ಹಾಕೋಣ. ಇವಾಗ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಕೊಬ್ಬರಿ ಗಸಗಸೆ ಅದನ್ನು ಹಾಕೋಣ. ಚೆನ್ನಾಗಿ ಕಲಸೋಣ, ಎಲ್ಲ ಚೆನ್ನಾಗಿ ಕ್ಲೀನಾಗಿ. ಇವಾಗ ಸಕ್ಕರೆ ಹಾಕೋಣ. ಚೆನ್ನಾಗಿ ಕ್ಲೀನಾಗಿ ಸಕ್ಕರೆ ಎಲ್ಲ ಬೆರೆಯೋಂಗೆ ಕ್ಲೀನಾಗಿ ಕಲಸೋಣ. ಇವಾಗ ಕ್ಲೀನಾಗಿ ಸಕ್ಕರೆ ಎಲ್ಲ ಕ್ಲೀನಾಗಿ ಬೆರ್ತಿದೆ. ಇವಾಗ ಅದಕ್ಕೆ ಹಾಲು ಹಾಕೋಣ. ಹಾಲು ಲೋಟ ತಗೊಂಡಿದ್ದಲ್ಲ, ಸ್ವಲ್ಪ ಹಾಲು ಹಾಕೋಣ. ಇವಾಗ ಕುಟ್ಟಿಟ್ಕೊಂಡಿದ್ದಲ್ಲ ನಾವು ಏಲಕ್ಕಿ ಪುಡಿ ಹಾಕೋಣ. ಇವಾಗ ಸ್ಟವ್ ಮೇಲೆ ಒಂದು 2 ನಿಮಿಷ ಸ್ಟವ್ ಮೇಲೆ ಒಂದು 5 ನಿಮಿಷ ಕುದಿ ಬರೋವರೆಗೂ ಇಟ್ಟಿರೋಣ. ವಿಸಿಲ್ ಹಾಕೋಬೇಡ, ಸುಮ್ಮನೆ ಮುಚ್ಚಿಟ್ಟು ಸ್ವಲ್ಪ ಮಾಡೋಣ. 5 ನಿಮಿಷ ನಾನು ಕುಕ್ಕರನ್ನು ಇಟ್ಟಿದ್ದೆ, ಎಲ್ಲ ಕಲಸಿದೆ, ಎಲ್ಲ ಕುದೀತಾ ಇದೆ, ಎಲ್ಲ ಬೆರ್ತಿದೆ. ಸಕ್ಕರೆ ನಾವು ಹಾಕಿರೋ ದ್ರಾಕ್ಷಿ ಗೋಡಂಬಿ ಎಲ್ಲ ಕ್ಲೀನಾಗಿ ಬೆರ್ತಿದೆ. ಇವಾಗ ಆಗಿದೆ, ಪೊಂಗಲ್ ಆಗಿದೆ. ಇವಾಗ ಸ್ಟವ್ ಆಫ್ ಮಾಡಬೇಡ.
ಸಕ್ಕರೆ ಪೊಂಗಲ್ ರೆಡಿಯಾಗಿದೆ. ತುಂಬ ರುಚಿಯಾಗಿದೆ, ತುಂಬ ಪರಿಮಳ ಬರ್ತಾಯಿದೆ, ಘಮ ಘಮ ಅಂತ. ಸಕ್ಕರೆ ಪೊಂಗಲ್ಲು ರೆಡಿಯಾಗಿದೆ. ತುಂಬ ರುಚಿಯಾಗಿರುತ್ತೆ, ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಹಬ್ಬ ಬಂತು ಹತ್ತಿರ, ಇದಕ್ಕೆ ಬೇಳೆ ಪೊಂಗಲ್ ಮಾಡಿ ಚೆನ್ನಾಗಿರುತ್ತೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ ಕೊಡಿ. ನಮಸ್ತೆ.